ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕೊಡಿಗೆಹಳ್ಳಿ ಗೇಟು ಬ್ರಿಗೇಡ್ ಓಪ್ಸ್ ಹತ್ರ ಇದ್ದೀವಿ. ಇದು ಹೆಬ್ಬಾಳದಿಂದ ಬರುವಂತಹ ರೂಟ್ ಸ್ನೇಹಿತರೆ. ನೋಡಿ ಅಲ್ಲಿ ಇವಾಗ ಸೀದಾ ಹೋದರೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತೀವಿ. ನೋಡಿ ಕಾಣ್ತಾ ಇದೆಯಾ, ಝೂಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಲೆಫ್ಟ್ ತೊಗೊಂಡು ಹೋದರೆ ನಾವು ಕೊಡಿಗೆಹಳ್ಳಿಗೆ ಹೋಗ್ತೀವಿ. ಇದು ಕೊಡಿಗೆಹಳ್ಳಿ ಸಿಗ್ನಲ್ಲು ಸ್ನೇಹಿತರೆ. ನಾವಿವತ್ತು ನಮ್ಮ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಮೈಲಾರಿ ರಾಮಯ್ಯ ಚಂದ್ರಶೇಖರ್ ಅವರ ಮನೆನ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾರಿದು ಕಲಾಸಂಚಾರಿ ಅವರೇ ಮೈಲಾರಿ ರಾಮಯ್ಯ ಚಂದ್ರಶೇಖರ್ ಅಂತ ಹೇಳ್ಬೋದು ಸ್ನೇಹಿತರೆ. ಎಸ್ ಸ್ನೇಹಿತರೆ, ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿರ್ದೇಶಕರಾದಂತಹ ಆರ್ ಚಂದ್ರು ಸರ್ ಅವರು ವಾಸವಿರುವಂತಹ ಮನೆನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಆಗ್ತಡ ಬನ್ನಿ ಹೋಗೋಣ, ಚಂದ್ರು ಸರ್ ಅವರ ಮನೆನ ನೋಡ್ಕೊಂಬರೋಣ ಸ್ನೇಹಿತರೆ. ನೋಡಿ ಇವಾಗ ಇಲ್ಲಿ ರೈಟ್ ತೊಗೋಬೇಕು. ಎದುರುಗಡೆ ಕಾಣೋದು ಆಂಜನೇಯ ಟೆಂಪಲ್ಲು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ನಾವು ಇವಾಗ ಲೆಫ್ಟ್ ತೊಗೋಬೇಕು ಸ್ನೇಹಿತರೆ. ಮರಿಬೇಡಿ, ಈ ವಿಡಿಯೋ ನೋಡ್ಕೊಂಡು ಯಾರಾದರೂ ಬರೋರಿದ್ದರೆ ಖಂಡಿತವಾಗೂ ನಿಮಗೆ ಅಡ್ರೆಸ್ಸು 100% ಈ ವಿಡಿಯೋ ಮುಖಾಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕೇಶವರ ಗ್ರಾಮದಲ್ಲಿ ಜನಿಸಿದಂತಹ ಆರ್ ಚಂದ್ರು ಸರ್ ಅವರು ಫೆಬ್ರವರಿ 7, 1980ರಲ್ಲಿ ಜನಿಸ್ತಾರೆ ಸ್ನೇಹಿತರೆ, ಕೇಶವರ ಗ್ರಾಮದಲ್ಲಿ ಸ್ನೇಹಿತರೆ. ಇವರು ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ರೈತ ಕುಟುಂಬದಿಂದ ಬಂದು ಚಲನಚಿತ್ರ ರಂಗದಲ್ಲಿ ನೆಲೆ ನಿಂತವರು ಸ್ನೇಹಿತರೆ. ಇವರು ಹಿರಿಯ ನಿರ್ದೇಶಕ ಎಸ್ ನಾರಾಯಣ ಅವರ ಬಳಿ ಸಹಾಯ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ. 2008ರಲ್ಲಿ ತಾಜ್ ಮಹಲ್ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದ ಚಿತ್ರರಂಗವು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಸ್ನೇಹಿತರೆ. ಈ ಚಿತ್ರ ಹೆಸರು ತಂದು ಕೊಟ್ಟಂತಹ ಚಿತ್ರ ಅಂತಂದೇ ಹೇಳ್ಬೋದು. ನೋಡಿ ಇಲ್ಲೊಂದು ಬಸ್ ಸ್ಟ್ಯಾಂಡು ಸಿಗುತ್ತೆ ಸ್ನೇಹಿತರೆ ನಿಮಗೆ. ಇಲ್ಲಿಂದ ಮತ್ತೆ ನೀವು ಸೀದಾನೇ ಹೋಗಬೇಕು, ಎಲ್ಲೂ ಟರ್ನಿಂಗ್ ಇಲ್ಲ. ಜಸ್ಟ್ ನಾನು ತೋರಿಸಿದ್ದಷ್ಟೇ ನಿಮಗಲ್ಲಿ. ಹಾಗೆ ಸ್ನೇಹಿತರೆ, ಇವರು ತಾಜ್ ಮಹಲ್, ಮೈಲಾರಿ ಮತ್ತು ಚಾರ್ಮಿನಾರ್, ಬ್ರಹ್ಮ, ಕಬ್ಜಾ ಈ ಥರದ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಮಹಾನ್ ನಿರ್ದೇಶಕರೇ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಇವರು ಪ್ರೇಮ ಕಥೆಯುಳ್ಳ ಕೌಟುಂಬಿಕ ಮತ್ತು ಭಾವನೆಗಳನ್ನು ಮತ್ತು ಆಕ್ಷನ್ ಕಟ್ ಅಂಶಗಳು ಮಿಶ್ರಣ ಮಾಡುವ ಇವರ ಚಿತ್ರಗಳು ವಿಶೇಷ. ತಾಜ್ ಮಹಲ್ ಯಶಸ್ವಿನಿಂದ ಇವರು ತಾಜ್ ಮಹಲ್ ಚಂದ್ರು ಎಂತಂದೇ ಪ್ರಖ್ಯಾತಿ ಪಡೆದಂಥವರು. ಹಾಗೆ ಸ್ನೇಹಿತರೆ, RC ಸ್ಟುಡಿಯೋನ ಸ್ವಂತ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿ ಚಿತ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಸಂಸ್ಥೆಯ ನೀಡಿದ ಕೊಡುಗೆಗಳಿಗಾಗಿ ಇವರಿಗೆ ಡಾಕ್ಟರೇಟ್ ಪದವಿನೂ ಬಂದಿದೆ ಸ್ನೇಹಿತರೆ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನೋಡಿದ್ರಲ್ಲ ಯಾವ ರೀತಿ ಬರಬೇಕು ಅಂತಂದು ಹೇಳ್ಬಿಟ್ಟು, ಅಲ್ಲಿಂದ ನಾವು ಇವಾಗ ಯಾವ ರೀತಿ ಹೋಗ್ತಾ ಇದ್ದೀವಿ ವಿಡಿಯೋ ಮುಖಾಂತರ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಹೀಗೆ ಸೀದಾ ಹೋಗ್ತಾ ಇರಬೇಕು ಸ್ನೇಹಿತರೆ. ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಕಲ್ಯಾಣ ಮಂಟಪ ಸಿಗುತ್ತೆ. ಅದನ್ನು ನಾನು ನಿಮಗೆ ಇವಾಗ ಝೂಮ್ ಮಾಡಿ ತೋರಿಸ್ತೀನಿ ಯಾವ ಕಲ್ಯಾಣ ಮಂಟಪ ಅಂತಂದು ಹೇಳ್ಬಿಟ್ಟು. ಹೀಗೆ ಸೀದಾ ಹೋಗ್ತಾ ಇರಬೇಕು. ಹಾಗೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡಿಕೊಂಡು ಬರೋರಿದ್ದರೆ ಖಂಡಿತವಾಗೂ ನೋಡ್ಕೊಂಡು ಬರ್ಬೋದು. ಲೊಕೇಶನ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ DM ಮಾಡಿ, ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಇವಾಗ ಝೂಮ್ ಮಾಡ್ತಾ ಇದ್ದೀನಿ. ರಾಧಾಕೃಷ್ಣ ಕಲ್ಯಾಣ ಮಂಟಪ ಸ್ನೇಹಿತರೆ. ಇಲ್ಲಿಂದ ನೀವು ಇವಾಗ ಲೆಫ್ಟ್ ತೊಗೊಂಡು ಸ್ವಲ್ಪ ಒಂದು 100 ಮೀಟ್ರ್ ಒಳಗಡೆ ಹೋದರೆ ನಿಮಗೆ ಕಾಣೋದೇ ಆರ್ ಚಂದ್ರು ಸರ್ ಅವರ ಮನೆ ಸ್ನೇಹಿತರೆ. ಇದೇ ನೋಡಿ ವೈಟ್ ಕಲರ್ ಬಿಲ್ಡಿಂಗು, ಆರ್ ಚಂದ್ರು ಸರ್ ಅವರು ವಾಸವಿರುವಂತಹ ಮನೆ. ಇದು ಹುಟ್ಟುಹಬ್ಬಕ್ಕೆ ಹಾಕಿರುವಂತಹ ಒಂದು ಫ್ಲೆಕ್ಸು. ಇಲ್ಲಿಂದ ನಿಮಗೆ ಕಾಣೋದೇ ಆರ್ ಚಂದ್ರು ಸರ್ ಅವರ ಮನೆ ಸ್ನೇಹಿತರೆ. ನೋಡಿದ್ರಲ್ಲ, ಆರ್ ಚಂದ್ರು ಸರ್ ಅವರು ವಾಸವಿರುವಂತಹ ಮನೆಯನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.